ಮಂಗಳೂರಿನಲ್ಲಿ ಬಾವಿಗಳಲ್ಲಿ ಡೀಸೆಲ್ ಉಕ್ಕಿ ಬರ್ತಾ ಇದೆ. ಕಾವೂರು ಬಳಿಯ 3 ಮನೆಗಳ ಬಾವಿಯಲ್ಲಿ ಡೀಸೆಲ್ ಅಂಶ ಪತ್ತೆಯಾಗಿದೆ. ಬಾವಿಗಳ ನೀರಿನಲ್ಲಿ 28% ಡೀಸೆಲ್ ಅಂಶ ಪತ್ತೆಯಾಗಿರೋದು. ಇದನ್ನು ನೋಡಿ ಜನ ಅಚ್ಚರಿಗೊಂಡಿದ್ದಾರೆ. ನೀರು ಖಾಲಿ ಮಾಡಿದ್ರೂ ಕೂಡ ಬಾವಿಯಲ್ಲಿ ಡೀಸೆಲ್ ಉಕ್ಕಿ ಬರ್ತಾ ಇದೆಯಂತೆ. ಬಾವಿ ನೀರಿಗೆ ಪೇಪರನ್ನು ಅದ್ದಿ ಬೆಂಕಿಯನ್ನು ಹಚ್ಚಿದ್ರೆ ಕ್ಷಣಾರ್ಧದಲ್ಲೇ ಅದು ಭಸ್ಮ ಆಗುತ್ತಂತೆ. ಪಾತ್ರೆ ತೊಳೆಯೋದಕ್ಕೂ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ಬಂಕ್ನಿಂದ ಡೀಸೆಲ್ ಸೋರಿಕೆ ಆಗಿಲ್ಲ ಅಂತಿದ್ದಾರೆ ಮಾಲೀಕರು. 3 ಮನೆಗಳ ಬಳಿಯೇ ಪೆಟ್ರೋಲ್ ಬಂಕ್ ಕೂಡ ಇದೆಯಂತೆ. ಪೆಟ್ರೋಲ್ ಬಂಕ್ ಅಂಡರ್ಗ್ರೌಂಡ್ ಟ್ಯಾಂಕ್ನಿಂದ ಸೋರಿಕೆ ಆಗಿದೆಯಾ ಅನ್ನೋ ಪ್ರಶ್ನೆ ಇತ್ತು. ಆದರೆ ಆ ರೀತಿ ಆಗಿಲ್ಲ ಅಂತಿದ್ದಾರಂತೆ ಬಂಕ್ ಮಾಲೀಕರು. ನವೆಂಬರ್ ತಿಂಗಳಿಂದ ಗೊತ್ತಾಯಿತು. ಅಂದರೆ ಕೆಳಗಿನ ಮನೆಯವರು ನಾವು ಅಂದರೆ ಪಂಪ್ ಒಳಗೆ ಕೆಳಗಿನ ನೀರು ಹೋಗುತ್ತೆ, ಮೇಲ್ಗಡೆಯಿಂದ ಹೋಗಲ್ಲ. ಅವರು ಬಾವಿಯಿಂದ ಯಾವಾಗ ಡೈಲಿ ನೀರು ಸೇರ್ತಾರೆ ಆವಾಗ ಸೇದುವಾಗ ಎಣ್ಣೆ ಪೈಸೆ ಇರುತ್ತಲ್ಲ ಅದು ಚೆಕ್ ಮಾಡಿ ಅಲ್ಲಿ ಗೊತ್ತಾಯಿತು ಫಸ್ಟ್ ನವಂಬರ್. ಆಮೇಲೆ ನಮಗೂ ವಾಸನೆ ಬರ್ತಾಯಿತ್ತು. ಆಮೇಲೆ ಮನೆ ಮೇಲೆ ಇವರು ಮನೆ ಮೇಲೆ ಇದೆ ಅಲ್ಲಿಗೂ ಗೊತ್ತಾಯಿತು. ನವಂಬರಿಂದ ಗೊತ್ತಾಯಿತು. ನಮಗೆ ಎಲ್ಲಿಂದ ಬರ್ತಾ ಇದೆ ಅಂತ ನಮಗೂ ಗೊತ್ತಾಗಲ್ಲ. ಅದು ನಾವು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಭೂಮಿಯ ಕೆಳಗಡೆ ಬರದೇ ಆದರೆ ಎಲ್ಲಿಂದ ಬರ್ತದೆ ಅಂತ ನಾವು ಯಾರೋ ಇದನ್ನು ಯಾವುದು ಜಿಯೋಲಜಿಕಲಿ ಯಾರು ಅವ್ರು ಹೇಳಬೇಕು. ನಮ್ಗೆ ಗೊತ್ತಾಗಲ್ಲ. ವಿ ಆರ್ ಇನ್ ಬ್ಲೈಂಡ್. ಅಲ್ಲ, ಇವಾಗ ಕಾರ್ಪೊರೇಷನ್ ವಾಟರ್ ಇದೆ, ಅದರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೇವೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಎದುರಾಗಿದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಕೂಡ ಆಗಿದೆ. ಆದರೆ ಮಂಗಳೂರಿನ ಕಾವೂರು ಪ್ರದೇಶದಲ್ಲಿ ಒಂದು ಕಡೆ ಆ ಬಾವಿಗೆ ಡೀಸೆಲ್ ಅಂಶ ಬಂದು ಸೇರ್ತಾ ಇದೆ. ಸೊ ಕುಡಿಯುವ ನೀರಿನಲ್ಲೇ ಡೀಸೆಲ್ ಅಂಶ ಮಿಕ್ಸ್ ಆಗಿ ಬರ್ತಾ ಇದೆ. ಸೊ ಹೀಗಾಗಿ ಜನರು ಒಂದು ಕಡೆಯಿಂದ ಆತಂಕಕ್ಕೆ ಒಳಗಾಗಿದೆ ಮತ್ತು ಒಂದು ಕಡೆಯಿಂದ ಕುತೂಹಲಕ್ಕೂ ಕೂಡ ಒಳಗಾಗಿದ್ದಾರೆ. ಯಾವ ಭಾಗದಿಂದ ಈ ಬಾವಿಗಳಿಗೆ ಡೀಸೆಲ್ ಬಂದು ಸೇರ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಬಾವಿಯ ನೀರಿನಲ್ಲಿ ಡೀಸೆಲ್ ಅಂಶ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಕುಡಿಯುವುದಕ್ಕೂ ಕೂಡ ನೀರಿಲ್ಲ. ಹೀಗಾಗಿ ಇಲ್ಲಿನ ಜನ ತೊಂದರೆಗೆ ಒಳಗಾಗಿದ್ದಾರೆ. ನೀವು ಗಮನಿಸ್ಬೋದು, ಈ ಬಾವಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ನೀರಿನಲ್ಲಿ ಎಣ್ಣೆ ಅಂಶ ರೀತಿ ಕಂಡು ಬರ್ತದೆ. ಪ್ರಾರಂಭದಲ್ಲಿ ಇಲ್ಲಿನ ಜನರಿಗೆ ಗೊತ್ತಾಗಿರಲಿಲ್ಲ. ಆದರೆ ಬರ್ತಾ ಬರ್ತಾ ಏನು ನೀರಿನಲ್ಲಿ ಡೀಸೆಲ್ನ ಸ್ಮೆಲ್ ಬರೋದಕ್ಕೆ ಶುರುವಾಯಿತು. ಸೊ ಬಾವಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಡೀಸೆಲ್ ಬಂದು ಸೇರ್ತಿರೋದು ಗೊತ್ತಾಗಿದೆ. ಹೀಗಾಗಿ ಇಲ್ಲೇ ಅಕ್ಕಪಕ್ಕದ 3-4 ಮನೆಗಳಲ್ಲಿ ಬಾವಿಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಕಂಡು ಬಂದಿರತಕ್ಕಂಥದ್ದು. ಇನ್ನು ಅದು ಬಾವಿಯ ಒಳಗಿನ ದೃಶ್ಯ ಅದು. ಇಲ್ಲೊಂದು ಗಮನಿಸ್ಬೋದು, ಇಲ್ಲೊಂದು ಪ್ಲಾಸ್ಟಿಕ್ಕಲ್ಲಿ ಇದೇ ಬಾವಿಯ ಒಂದು ನೀರನ್ನು ತೆಗೆದಿಟ್ಟಿದ್ದಾರೆ. ನೀವು ಗಮನಿಸ್ಬೋದು, ಇದರ ಮೇಲ್ಭಾಗದಲ್ಲಿ ಡೀಸೆಲ್ನ ಅಂಶ ಮೇಲ್ಗಡೆ ನಿಂತಿರುವಂಥದ್ದು ಗೊತ್ತಾಗುತ್ತೆ. ಈ ಕೆಳಭಾಗದಲ್ಲಿ ನೀರು ಹೊಂದ್ಕೊಂಡಿರ್ತಕ್ಕಂಥದ್ದು. ಇದನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಡೀಸೆಲ್ನ ಅಂಶ ಎಷ್ಟು ಈ ನೀರಿನಲ್ಲಿ ಮಿಕ್ಸ್ ಆಗಿದೆ ಅನ್ನುವಂಥದ್ದು. ಸೊ ಈ ನೀರನ್ನು ಟೆಸ್ಟಿಗೂ ಕೂಡ ಲ್ಯಾಬಿಗೂ ಕೂಡ ಕಳಿಸ್ಕೊಡ್ಲಾಗಿದೆ. ಸೊ ಅಲ್ಲಿಯೂ ಕೂಡ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಮತ್ತು ಸುಮಾರು 28% ಆಯಿಲ್ನ ಅಂಶ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಇದಕ್ಕೆ ಕಾರಣ ಏನು ಅಂತೇಳಿ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಅಂದರೆ ಈ ಹಿಂದೆ ಈ ರೀತಿಯಾದ ಸಮಸ್ಯೆ ಇರಲಿಲ್ಲ. ಆದರೆ ಈಗ ಏಕಾಏಕಿಯಾಗಿ ಈ ರೀತಿಯಾದ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಜನರು ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ಇನ್ನು ಗಮನಿಸಬೇಕು, ಈ ಕಾವೂರಿನ ಈ ಸದ್ಯಕ್ಕೆ ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಈ ಏರಿಯಾ ಇದೆ. ಇಲ್ಲೊಂದು ಗಮನಿಸ್ಬೋದು, ಇಲ್ಲೊಂದು ಮನೆ ಇದೆ. ಸೊ ಮನೆಯ ಇದು ತಗ್ಗು ಪ್ರದೇಶ. ಸೊ ಮೇಲ್ಭಾಗದಲ್ಲಿ ಒಂದು ಪೆಟ್ರೋಲ್ ಬಂಕ್ ಕೂಡ ಇದೆ. ಸೊ ಸದ್ಯ ಅನುಮಾನ ಇರುವಂಥದ್ದು ಅದೇ ಒಂದು ಪೆಟ್ರೋಲ್ ಬಂಕ್ನಿಂದ ಏನಾದರೂ ಡೀಸೆಲ್ ಏನಾದರೂ ಅದರ ಟ್ಯಾಂಕ್ನಿಂದ ಸೋರಿಕೆ ಆಗ್ತಿದೆ ಅನ್ನುವಂಥ ಒಂದು ಅನುಮಾನವೂ ಕೂಡ ಇದೆ. ಆದರೆ ಪೆಟ್ರೋಲ್ ಬಂಕ್ನವರು ನಮ್ಮದು ಸ್ಟಾಕ್ನಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಿಲ್ಲ ಎನ್ನುವಂಥದ್ದನ್ನು ಕೂಡ ಇಲ್ಲಿನ ಜನರಿಗೆ ಹೇಳಿದ್ದಾರೆ. ಆದರೆ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.